ನಾವೆಲ್ಲ ಹುಡುಕ್ತಾ ಇದ್ದೀವಿ. ಅವಳು ಖಂಡಿತವಾಗ್ಲೂ ಸಿಕ್ಕೇ ಸಿಗ್ತಾಳೆ. ಮಗ, ಅವಳು ಸಿಕ್ಕದ್ಮೇಲೆ ನಾವೆಲ್ಲ ಮನೆ ದೇವ್ರಿಗೋಗಿ ಮನೆ ದೇವ್ರಿಗೆ ಪೂಜೆ ಮಾಡಿಸ್ಕೊಂಡು ಬರೋಣಪ್ಪ. ನಾನು ದೇವ್ರಿಗೆ ಹರಕೆ ಹೊತ್ಕೋತೀನಿ. ಅಷ್ಟರಲ್ಲಿ ನನ್ನ ಜೀವ ಹೊಂಟೋದ್ರೆ ನೀನಾರ ಹರಕೆನ ತೀರಿಸ್ಬಿಡು ಮಗ. ಬಿಡ್ತು ಅನೋಜಿ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಪುಟ್ಟಿ ಸಿಕ್ತಿದ ಹಾಗೆ ಬರೀ ಪೂಜೆ ಏನು, ಪುಟ್ಟಿ ಸಿಕ್ಕಿದ್ಮೇಲೆ ಹಬ್ಬನೇ ಮಾಡೋಣ. ನೀನದನ್ನ ಕಣ್ ತುಂಬ ನೋಡ್ತೀಯ, ಆ ನಂಬಿಕೆ ನನಗಿದೆ. ಕೆಂಪನ್ ಕೈಗೆ ಫೋನ್ ಕೊಡು. ಹೇಳಿ ಶಿವಣ್ಣ. ಕೆಂಪ, ಅಜ್ಜಿನ ಹುಷಾರಾಗಿ ನೋಡ್ಕೋ. ನಾವು ಆದಷ್ಟು ಬೇಗ ಪುಟ್ಟಿನ ಕರ್ಕೊಂಡು ಬರ್ತೀವಿ. ಸರಿ ಶಿವಣ್ಣ, ತುಳಸೋ ಸಿಕ್ಕ ತಕ್ಷಣ ಫೋನ್ ಮಾಡು. ಮಾಡ್ತೀನಿ, ನೀವೆಲ್ಲರೂ ಧೈರ್ಯವಾಗಿರಿ. ಬಾಬಾ ಬಾಬಾ, ಕಣ್ಮುಂದೆ ಇಷ್ಟೆಲ್ಲ ನಡೀತಾ ಇದ್ರು. ಇನ್ನು ಯಾವ ನಂಬಿಕೆ ಮೇಲೆ ಬಾಬಾ? ತುಳಸಿ ಸಿಗ್ತಾಳೆ, ತುಳಸಿನ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾ ಇದೀಯಾ? ಹೇಳು ಬಾಬಾ, ಹೇಳು ಬಾಬಾ, ಹೇಳು ಬಾಬಾ, ಹೇಳು. ಇಂದ್ರ, ಕಣ್ಣು ಮುಂದೆ 1000 ನಡಿಬಹುದು, ಆದರೆ ಸತ್ಯ ಅಂತ ಒಂದಿರುತ್ತಲ್ವಾ, ಅದು ಸಾಬೀತಾಗೋವರೆಗೂ ಕಣ್ಣಿಗೆ ಕಾಣೋದೆಲ್ಲ ಸತ್ಯನೂ ಆಗಲ್ಲ, ಮನ್ಸು ನಂಬಲ್ಲ. ನಂಬೋದಕ್ಕೆ ಬಿಡೋದಕ್ಕೆ ಇನ್ನೇನಿದೆ ಬಾಬಾ? ಒಂದ್ ಕಡೆ ಕೈ ಸಿಕ್ತು, ಒಂದ್ ಕಡೆ ಕಾಲ್ ಸಿಕ್ತು, ಈಗಲ್ಲಿ ಅಲ್ಲಿ ಇದನ್ನೆಲ್ಲ ಕಣ್ಣಾರೆ ನೋಡ್ದವನೇ ಸಾಕ್ಷಿ ಹೇಳಿ, ತುಳಸಿ ಫೋಟೋ ನೋಡಿ ಇದು ಅವಳೆ ಅಂತ ಗುರುತು ಹಿಡ್ದ. ಇನ್ನೇನು ಉಳಿದಿದೆ ಬಾಬಾ? ತುಳಸಿ ಇಲ್ಲ ಅನ್ನೋದೇ ಬಾಬಾ ಸತ್ಯ. ಅವಳು ನಮ್ಮನ್ನ ಬಿಟ್ಟು ಹೋಗಿದೆ ಸತ್ಯ ಬಾಬಾ, ಸತ್ಯ. ಇಂದ್ರ, ಅದನ್ನೆಲ್ಲ ನೀವು ನಂಬೋದು, ಆದ್ರೆ ನಾನು ನಂಬಲ್ಲ. ನನ್ನ ಪುಟ್ಟಿ ಇನ್ನೂ ಬದುಕಿದ್ದಾಳೆ, ಹಾಗಂತ ನನ್ನ ಮನಸ್ಸು ಹೇಳ್ತಾ ಇದೆ. ಇಂದ್ರ, ನೀನು ಪುಟ್ಟಿ ಇಬ್ರು ಸಪ್ತಪದಿ ತುಳಿದು ಜೊತೆಲಿರಬಹುದು, ಆದ್ರೆ ನಾನು ಪುಟ್ಟಿ ಒಂದೇ ತಾಯಿ ರಕ್ತ ಹಂಚ್ಕೊಂಡು ಹುಟ್ಟಿರೋರು. ಪುಟ್ಟಿ ನನ್ನ ಬೆನ್ನ ಹಿಂದೆ ಸಣ್ಣದಾಗಿ ಎಡವಿದ್ರೇನೆ ನನ್ನ ಮನ್ಸಿಗೆ ಸಂಕಟ ಆಗ್ತಾ ಇತ್ತು. ಅಂಥದ್ರಲ್ಲಿ ಕಣ್ಣು ಮುಂದೆ ಇಷ್ಟೆಲ್ಲ ನಡೀತಾ ಇದ್ರು ನನ್ನ ಮನಸ್ಸು ಇಷ್ಟೆಲ್ಲ ಗಟ್ಟಿಯಾಗಿದೆ ಅಂದ್ರೆ ಅದರಲ್ಲೇ ಗೊತ್ತಾಗುತ್ತೆ ನನ್ನ ತಂಗಿಗೇನೂ ಆಗಿಲ್ಲ, ಅವಳು ಬದುಕಿದಾಳೆ ಅಂತ. ನೋಡು, ಪುಟ್ಟಿ ಸಿಕ್ಕೇ ಸಿಗ್ತಾಳೆ, ಆ ನಂಬಿಕೆ ನನಗಿದೆ. ಶಿವಣ್ಣ, ನಿನ್ನ ನಂಬಿಕೆ ಖರೆ ಆದ್ರೆ ಭಾಳ ಚಲೋ ಇರ್ತೈತಿ. ಯಾಕಂದ್ರೆ ಈ ಬಾಡಿ ತುಳಿಸಿದ ಅಂತ ಹೇಳಕ್ಕೆ ನಮಗೆ ಮುಖ ಸಿಗಬೇಕು. ಅವಾಗ ನಮಗೊಂದು ಕ್ಲಾರಿಟಿ ಸಿಗ್ತೈತಿ. ಅಲ್ಲಿವರೆಗೂ ಈ ಬಾಡಿ ತುಳಿಸಿದು ಅಲ್ಲೋ ಅಂತ ಹೇಳೋದು ಬಹಳ ಕಷ್ಟ. ಸರ್, ಮುಖ ಸಿಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ನನ್ನ ತಂಗಿ ಮಾತ್ರ ಖಂಡಿತ ಸಿಕ್ಕೇ ಸಿಗ್ತಾಳೆ. ಬನ್ನಿ ಸರ್, ಹುಡ್ಕೋಣ, ಬಾಯಿಂದ ಹುಡ್ಕೋಣ. ಬಾಬಾ, ಏನ್ ಹೇಳ್ತಾ ಇದೀಯ ಬಾಬಾ? ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ವಾ? ಎಲ್ಲರೂ ಕಣ್ಣಿಗೆ ಕಾಣೋದನ್ನೇ ಸತ್ಯ ಅಂತ ನಂಬ್ತಾ ಇದ್ದೀರಲ್ಲ, ಈಗ ನನ್ನ ಮಾತು ನಿಮ್ಗೆಲ್ರಿಗೂ ಸುಳ್ಳು ಅಂತ ಅನ್ನಿಸ್ತಾ ಇದೆ. ಆದರೆ ಅದೇ ಸುಳ್ಳು ಹಿಂದೆ ಹೋದ್ರೆ ಆಗದು ಸತ್ಯ ಅಂತ ಗೊತ್ತಾದ್ರೆ ನಮ್ಮ ಪುಟ್ಟಿ ಸಿಗ್ತಾಳೆ.
ನಮ್ಮೆಲ್ರಿಗೂ ಸಂತೋಷನೇ ಅಲ್ವಾ? ನಾವು ಯಾಕೆ ಆ ಪ್ರಯತ್ನ ಮಾಡಬಾರ್ದು? ಬಾ ಇಂದ್ರ, ನಂಬಿಕೆ ಕಳ್ಕೊಬೇಡ, ಬಾ ಹುಡ್ಕೋಣ. ಬಾಬಾ, ನಿನ್ನ ಆಸೆಗೆ ನಾನು ಯಾಕೆ ಅಡ್ಡ ಬರಲಿ? ಸಾರ್ ಹೇಳ್ದಾಗೆ ಮುಖ ಸಿಕ್ಕಾದ್ಮೇಲೆ ತೀರ್ಮಾನ ಆಗುತ್ತೆ ಅಂತಂದ್ರೆ ನಾನು ಯಾಕೆ ಬೇಡ ಅನ್ಲಿ? ಬನ್ನಿ ಹುಡ್ಕೋಣ. ನೋಡ್ರಿ, ಬರೀ ಸರ್. ತುಳಸಿ, ಎಲ್ಲಿದ್ದೀಯಮ್ಮ? ಒಬ್ಬರು ನೋಡಿದ್ರೆ ನೀನು ಸತ್ತೋಗಿದ್ದೀಯಾ ಅಂತಿದ್ದಾರೆ. ನಿಮ್ಮ ಅಣ್ಣ ನೋಡಿದ್ರೆ ಇಲ್ಲ, ನನ್ನ ತಂಗಿ ಸತ್ತಿಲ್ಲ, ಬಂದೇ ಬರ್ತಾಳೆ ಅಂತಾನೆ. ಯಾವುದನ್ನ ನಂಬೋದು, ಯಾವುದನ್ನ ಬಿಡೋದು ಅಂತ ಗೊತ್ತಾಗದೆ ಒತ್ತಾಡ್ತಾ ಇದ್ದೀನಮ್ಮ. ತುಳಸಿ, ಆದಷ್ಟು ಬೇಗ ನಮ್ಮ ಕಣ್ಮುಂದೆ ಬಾರಮ್ಮ. ದೇವ್ರೆ, ಇನ್ನು ಜೀವನಾನೇ ನೋಡ್ದಿರೋ ಕೂಸೋದು. ಅವಳ ಜೀವದ ಬದಲಾಗಿ ನನ್ನ ಜೀವ ತಗೋ, ಅವಳ ಜೀವ ಕಾಪಾಡು ಭಗವಂತ. ದೇವ್ರೆ, ಬೇಕಿದ್ರೆ ನನ್ನ ಜೀವ ತಗೋ, ನಮ್ಮ ತುಳಸವನ ಜೀವನ ಉಳಿಸ್ಕೊಡು. ನಮ್ಮ ತುಳಸವ ಈ ಮನೆ ಬೆಳಕು, ನಮ್ಮ ಶಿವಣ್ಣನ ಉಸಿರು. ಅವಳಿಗೆ ಏನಾದರೂ ಆಯಿತು ಅಂದರೆ ಹೋಗೋದು ಒಂದು ಜೀವ ಅಲ್ಲ, 2 ಜೀವ. ದಯವಿಟ್ಟು ನನ್ನ ಮೊಮ್ಮಗಳು ಬದುಕ್ ಬರ್ತಾಳೆ ಅನ್ನೋ ಒಳ್ಳೆ ಶಕುನ ತೋರ್ಸಪ್ಪ, ಒಳ್ಳೆ ಶಕುನ ತೋರ್ಸು. ಅಯ್ಯೋ ದೇವ್ರೆ, ಏನಪ್ಪ ಇದು? ಎಡಗಡೆಯಿಂದ ಹೂವು ಬೀಳ್ತೈತೆ. ಯಾವ ಅಪ್ಶಕ್ನ ಕಾಯ್ತಾ ಇದೆ ಅಪ್ಪ? ದೇವ್ರೆ, ನನ್ನ ಮೊಮ್ಮಗಳಿಗೆ ಏನು ಆಗದೆ ಇರಂಗ್ ನೋಡ್ಕೊಳ್ಳಪ್ಪ. ನನ್ನ ಮೊಮ್ಮಗಳನ್ನ ಕಾಪಾಡಪ್ಪ. ತುಳಸಿ, ಶಿವಣ್ಣ, ಇಂದ್ರ, ಮಾತು, ಲಘುನ ಬರ್ರಿ.